ಹೆಲೋ ಎವ್ರಿವನ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನಿನ್ನೆ ವ್ಲಾಗ್ ಕಂಟಿನ್ಯೂಷನ್ ಪಾರ್ಟ್ ಆಗಿರ್ತದ. ವೆಕೇಶನ್ ಡೇ 2 ವ್ಲಾಗ್ ಆಗಿರ್ತದ ರೀ. ಸೊ ಫ್ರೆಶನ್ ಅಪ್ ಆಗಿ ನಾವೆಲ್ಲರೂ ದೇವ್ರ ದರ್ಶನಕ್ಕಂತ ಹೊಂಟ್ವಿ. ಬೆಳಿಗ್ಗೆ 7 ಗಂಟೆ ಅಷ್ಟೊತ್ತಿಗೆ ನಾವು ಶ್ರೀ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋದ್ವಿ. ನಾನು ಈ ಆಫ್ ವೈಟ್ ಕಲರ್ ಕುರ್ತಾ ಸೆಟ್ ಹಾಕ್ಕೊಂಡು ರೆಡಿ ಆಗಿದ್ದೆ ರೀ. ಸೊ ಕುರ್ತಿ ಒಳಗೆ ಹೆಣ್ಮಕ್ಳದ ವೈಬ್ಸ ಬೇರೆ ಇರ್ತದ. ಒಳಗೆ ಹೋಗಿಂದ ನೋಡ್ತೀವಿ ಆಲ್ರೆಡಿ ಸಿಕ್ಕಾಪಟ್ಟೆ ಲೈನ್ ಇತ್ತು ಅಲ್ಲಿ. ಬೆಳಿಗ್ಗೆ 7 ಗಂಟೆಗೆ ಇಷ್ಟು ದೊಡ್ಡ ಲೈನ್ ಆಗಿತ್ತಲ್ಲಿ. ಸೀಸನ್ ಅಲ್ಲ, ಸೊ ಎಲ್ಲರೂ ಪ್ರವಾಸ ಮಾಡ್ಲಿಕ್ಕೆ ಬಂದಿದ್ರಲ್ಲಿ. ಗೋಕರ್ಣದ ಸ್ಟೋರಿ ಏನಂತಂದ್ರ, ರಾವಣನು ಶಿವನ ಆತ್ಮಲಿಂಗ ತಗೊಂಡ ಲಂಕೆಗೆ ಸಾಗಿಸ್ಬೇಕಾದ್ರ ಗಣೇಶ ಮೋಸದಿಂದ ರಾವಣನ ತಡೆ ಹಿಡಿತಾನಂತರಿ. ಆಮೇಲೆ ಆ ಆತ್ಮಲಿಂಗವನ್ನ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ದನಂತ ಹಿಸ್ಟ್ರಿ ಹೇಳ್ತದ ರೀ. ಸೊ ಹಿಂಗಾಗಿ ಇಲ್ಲಿ ಶಿವನ ಆತ್ಮಲಿಂಗ ಐತೆ ಅಂತ ಜನ ಬಂದ ಇಲ್ಲಿ ವಿಸಿಟ್ ಮಾಡ್ತಾರ. ಬೆಳಿಗ್ಗೆ 7 ಗಂಟೆಯಿಂದ ಲೈನ್ ಒಳಗೆ ನಿಂತಿದ್ವಿ ರೀ. 10:30 ತನಕ ನಮಗೆ ಲೈನ್ ಒಳಗೆ ನಿಂದ್ರಾಗ ಸಿಕ್ತು. ಅರ್ಜುನ ಭಾಳ ಕಿರಿಕಿರಿ ಮಾಡ್ಲಿಕ್ಕತ್ತಿದ್ದ. ಮಕ್ಕಳ ಜೊತೆ ಪ್ರವಾಸ ಮಾಡೋದು, ಸಣ್ಣ ಮಕ್ಕಳ ಜೊತೆ ಸ್ಪೆಷಲಿ ಭಾಳ ಟಫ್ ಅನ್ನಿಸ್ತದ. ಸೊ ಫೈನಲಿ ನಾವು ಗರ್ಭಗುಡಿ ಒಳಗೆ ಹೋದ್ವಿ. ಅಲ್ಲಿ ಫೋಟೋ ಶೂಟ್ ಮಾಡ್ಲಿಕ್ಕೆ ಅಲೌಡ್ ಇದ್ದಿದ್ದಿಲ್ಲ. ಹೀಗಾಗಿ ನಾನು ಯಾವುದೇ ಶೂಟ್ ಮಾಡೋಕ್ಕಾಗಲಿಲ್ಲ. ನೀವಿಲ್ಲಿ ನಿಮ್ಮ ಕೈಯಿಂದ ಆತ್ಮಲಿಂಗವನ್ನು ಮುಟ್ಟಿ ಸ್ಪರ್ಶ ಮಾಡಿ ನೀವು ದರ್ಶನ ತಗೋಬಹುದು. ಸೊ ಹಂಗೋ ಹಿಂಗೋ ನಾವು ದರ್ಶನ ತಗೊಂಡು 11 ಗಂಟೆ ಅಷ್ಟೊತ್ತಿಗೆ ಗುಡಿಯಿಂದ ಹೊರಗಡೆ ಬಂದ್ವಿ. ಸೊ ಭಾಳ ಸುಸ್ತಾಗಿದ್ವಿ ರೀ, ಯಾಕಂದ್ರೆ ಅರ್ಜುನ್ಗೆ ಭಾಳ ಹಸಿವೆ ಆಗಿತ್ತು. ಇಲ್ಲಿ ಗೋಕರ್ಣದಲ್ಲಿ ಮತ್ತೊಂದು ವಿಶೇಷತೆ ಏನಂದ್ರೆ, ನಿಮಗಲ್ಲಿ ಮಸಾಲೆ ಪದಾರ್ಥಗಳು ಭಾಳಷ್ಟು ಚಲೋ ಸಿಗ್ತಾವ್ರಿ. ಆಮೇಲೆ ಕ್ವಾಲಿಟಿನೂ ಬಹಳ ಚಲೋ ಇರ್ತದ. ಸೊ ಮನೆಗೆ ಬೇಕಾದಷ್ಟು ಶಾಪಿಂಗ್ ಮುಗಿಸ್ಕೊಂಡ್ವಿ. ಆಮೇಲೆ 11:30 ಅಷ್ಟೊತ್ತಿಗೆ ಒಂದು ಕಪ್ ಚಹಾ ಕುಡಿದು ಅಲ್ಲೇ ಮಹಾಪ್ರಸಾದ ಇರ್ತದ. ಹೀಗಾಗಿ ನಾವು ಅಲ್ಲಿ ಹೋಗಿ ಮಹಾಪ್ರಸಾದನೂ ತೊಗೊಂಡ್ವಿ ರೀ. ಆಹಾ, ಅಮೃತ! ಮಹಾಪ್ರಸಾದ ಅಂತೂ ಅಮೃತಕ್ಕೆ ಸಮಾನ ಅಂತಾರ್ರಿ. ಸೊ ಅಲ್ಲಿಂದ ಊಟ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಮ್ಮದು ನೆಕ್ಸ್ಟ್ ಡೆಸ್ಟಿನೇಷನ್ ಇಡಗುಂಜಿ ಗಣಪತಿಗೆ ಹೋಗ್ಬೇಕಾಗಿತ್ತು ನಾವು. ಸೊ ಆನ್ ದ ವೇ ನೋಡ್ಬೋದು ಇಲ್ಲಿ ಶಾಪಿಂಗ್ ಅಂತ ಬಹಳಷ್ಟು ಆಪ್ಷನ್ ಇತ್ತು ರೀ. ಸೊ ಫ್ರಿಜ್ ಮ್ಯಾಗ್ನೆಟ್ಸ್, ಆಮೇಲೆ ಬ್ರಾಸ್ಲೆಟ್ಸ್, ಆಮೇಲೆ ರುದ್ರಾಕ್ಷಿ ಮಣಿ ಎಲ್ಲನೂ ಅವೈಲೇಬಲ್ ಇತ್ತು. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಗಾಡಿ ಹತ್ತಿದ್ವಿ. ಇಲ್ಲೊಂದು ಫನಿ ಇನ್ಸಿಡೆಂಟ್ ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ರೀ. ನಾವು ಹೋಗಬೇಕಾದ್ರೆ ಮನೆ ಎದುರುಗಡೆ ಈ ಒಂದು ಫೋಟೋನ ಹಾಕಿದ್ರು. ಸೊ ನೋಡಿ ಸ್ವಲ್ಪ ಶಾಕ್ ಆಯಿತು. ಆಮೇಲೆ ನೋಡಿದಾಗ ಮುಂದೆ ಒಂದು 2-3 ಶಾಪ್ಸ್ ಮುಂದೂ ಅದನ್ನ ಹಾಕಿದ್ರಿ. ವಿಚಾರಿಸಿದಾಗ ಫೈನಲಿ ಗೊತ್ತಾಗಿದ್ದು, ಕೆಟ್ಟ ದೃಷ್ಟಿ ಬೀಳದೆ ಇರಲಿ ಅಂಥೇಳಿ ಈ ಒಂದು ಲೇಡಿ ಫೋಟೋನ ಅಲ್ಲಿ ಹಾಕಿದ್ರು. ಆಮೇಲೆ ನಾವು 2 ಅವರ್ಸ್ ಜರ್ನಿನ ಮುಗಿಸ್ಕೊಂಡು ಇಡಗುಂಜಿ ಗಣಪತಿಗೆ ಬಂದು ರೀಚ್ ಆದ್ವಿ ರೀ. ಸೊ ಗಾಡಿ ಪಾರ್ಕ್ ಬೇರೆ ಕಡೆ ಮಾಡಿ ಸ್ವಲ್ಪ ವಾಕ್ ಮಾಡೋದಿತ್ತು. ಹೋಗಿ ಅಲ್ಲಿನೂ ಅಷ್ಟೇ ರೀ, ಭಾಳಷ್ಟು ರಶ್ ಇತ್ತು. ಆ್ಯಕ್ಚುಲಿ ಎಲ್ಲ ಸ್ಕೂಲಿಂದ ಸ್ಟೂಡೆಂಟ್ಸ್ನೂ ಕರ್ಕೊಂಬಂದಿದ್ರು ವಿಸಿಟ್ ಮಾಡಲಿಕ್ಕೆ. ನೋಡಿ ಖುಷಿ ಆಯಿತು. ಸೊ ಇದೇ ನೋಡ್ರಿ ಇಡಗುಂಜಿ ಗಣಪತಿ ದೇವಸ್ಥಾನ. ಇಲ್ಲಿ ಗಣೇಶನ ದೇವಸ್ಥಾನ ಅದ ರೀ. ಈ ಕ್ಷೇತ್ರಕ್ಕೆ ಮಹತೋಬಾರ್ ವಿನಾಯಕ ಅಂತಲೂ ಕರೀತಾರ. ಮಹತೋಬಾರ್ ಅಂದ್ರೆ ಭಕ್ತರ ಕಷ್ಟಗಳನ್ನು ನಿವಾರಿಸುವಂಥವನು ಅಂತಂತಾರ್ರಿ. ಸೊ ಇಲ್ಲಿ ಅಪರೂಪ ಏನಂತಂದ್ರೆ, ಎಲ್ಲ ಕಡೆ ನಾವು ಗಣೇಶನ ಕುಂತ ಗಣೇಶನ ನೋಡ್ತೀವ್ರಿ. ಇಲ್ಲಿ ಅಪರೂಪದ ಕಪ್ಪು ಶಿಲೆಯಲ್ಲಿ ಕೆತ್ತಿದ ನಿಂತ ಗಣೇಶನ ವಿಗ್ರಹ ನೋಡ್ಲಿಕ್ಕೆ ನಿಮಗೆ ಸಿಗ್ತದ. ಈ ಮಂದಿರ ಬಹಳ ಪ್ರಾಚೀನ ಕಾಲದ್ರಿ. ಸುಮಾರು 1500 ವರ್ಷಗಳ ಹಿಂದಿನ ಇತಿಹಾಸ ಇದಕ್ಕದ ಅಂತ ಹೇಳ್ತಾರ. ಇಲ್ಲಿ ನಿಂತಹ ವಿನಾಯಕನ 2 ಕೈಯಲ್ಲಿ ಮೋದಕ ಹಿಡ್ಕೊಂಡ, ಆಮೇಲೆ ಇನ್ನೆರಡು ಕೈಯಲ್ಲಿ ಕಮಲದ ಹೂಗಳನ್ನು ನೋಡಕ್ಕೆ ಸಿಗ್ತದಾರೆ ನಿಮಗೆ. ಈ ಕ್ಷೇತ್ರದಲ್ಲಿ ನೀವೇನೂ ಅಂದ್ಕೊಂಡ್ರು ಅದು ನಿಜ ಆಗ್ತದೆ ಅಂತ ಭಕ್ತರ ನಂಬಿಕೆ. ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರಬೇಕಾದ್ರೆ ನಮ್ಮ ಅಂಟಿ ನೋಡ್ರಿ ಅರ್ಜುನ್ಗೆ ಶಾಪಿಂಗ್ ಮಾಡಿದ್ಲು. ಭಾಳಷ್ಟು ಬಿಸಿಲಿತ್ರಿ. ಹಿಂಗಾಗಿ ಎಲ್ಲರೂ ಒಂದು ಮಸ್ತ್ ಸೋಡಾ ಕುಡಿದು ನೆಕ್ಸ್ಟ್ ನಮ್ಮ ಡೆಸ್ಟಿನೇಷನ್ಗೆ ಹೊಂಟ್ವಿ. ಸೊ ನೆಕ್ಸ್ಟ್ ನಾವು ರೀಚ್ ಆಗಬೇಕಾಗಿದ್ದು ಮುರುಡೇಶ್ವರ. ಗುಂಜಿ ಟು ಮುರುಡೇಶ್ವರ ಡಿಸ್ಟೆನ್ಸ್ ಬಹಳ ಇಲ್ರಿ, ಜಸ್ಟ್ ಒಂದು ½ an hour ಜರ್ನಿ ಅಂತ ನೀವು ಹೇಳ್ಬೋದು. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಒಳಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.